ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಧರ್ಮಸ್ಥಳ ನೂರಾರು ಶವಗಳ ಕೇಸ್ನಲ್ಲಿ ಇವತ್ತು ಮೆಗಾ ಡೆವಲಪ್ಮೆಂಟ್ ಆಗಿದೆ. ಈ ಕೇಸ್ಗೆ ಅತಿ ದೊಡ್ಡ ತಿರುವ ಹಾಗಾದರೆ ಅನ್ನೋ ತನಕ ಶುರುವಾಗೇ ಬಿಟ್ಟಿದೆ ಈಗ ಗದ್ದಲ ಗಲಾಟೆ. ಏನಾಯಿತು? ಪಾಯಿಂಟ್ ನಂಬರ್ 1ನಲ್ಲಿ ಅಂದರೆ ಸ್ಪಾಟ್ ನಂಬರ್ 1ನಲ್ಲಿ ಈಗ 12 ಅಡಿ ಅಗಿತಾರ, 8 ಅಡಿ ತನಕ ಅಗೆದಿದ್ದಾಗಿದೆ. ಅನುಚೇತ್ ಅವರು ಸ್ಪಾಟಲ್ಲಿ ಏನು ಮಾಡಿದ್ದಾರೆ? ಶ್ವಾನದಳದ ಎಂಟ್ರಿ ಆಗಿದೆ. ಹಾಗೆ ಟೆಕ್ನಾಲಜಿ ಬಳಸಲ್ವ SIT ಅಂದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ಗಳಿರ್ತವೆ. ಈ ಮಣ್ಣು ಕುಸಿತ ಆಗಿ ಗುಡ್ಡ ಕುಸಿತ ಆಗಿ ಎಷ್ಟೋ ಕೆಳಗಡೆ ಇದ್ದಾಗ ಬಾಡಿ ಇದೆಯಾ ಅಥವಾ ಲಾರಿ ಇದೆಯಾ ವಸ್ತುಗಳಿದೆಯಾ ಕೆಳಗಡೆ ಅಂತ ನೋಡೋದಕ್ಕೆಲ್ಲ ಯೂಸ್ ಮಾಡಿದ್ದನ್ನು ಸುದ್ದಿ ನೋಡಿರ್ತೀರಿ ನೀವು. ಆ ರೀತಿ ಟೆಕ್ನಾಲಜಿ ಯೂಸ್ ಮಾಡಿ ಕರೆಕ್ಟಾಗಿರೋ ಸ್ಪಾಟನ್ನು ಅಳೆಯುವ ಪ್ರಯತ್ನ ಮಾಡ್ತಾರಾ? ಯಾಕಂದರೆ ಆತನಿಗೂ ಎಷ್ಟೋ ವರ್ಷಗಳ ಕಾರಣದಿಂದಾಗಿ ಎಕ್ಸಾಕ್ಟ್ ಪಾಯಿಂಟ್ ಅಲ್ಲೇ ಅಂತ ಗೊತ್ತಿದ್ರು 1 ಅಡಿ 2 ಅಡಿ ಹೆಚ್ಚು ಕಡಿಮೆ ಆಗಿದ್ರೆ ಅನ್ನುವಂಥ ಆಲೋಚನೆಯಲ್ಲಿ SIT ಇದೆಯಾ? ಶ್ವಾನದಳ ಈಗ ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ? ವೀಕ್ಷಕರೇ, ಮೊದಲು 4 ಅಡಿ ಅಗಸಿದ್ರು, ಅಂದರೆ ಕೈಯಲ್ಲಿ ಅಗದಿದ್ದು. ಅದಾದಮೇಲೆ ನೀರು ತುಂಬಿಕೊಳ್ಳೋಕೆ ಶುರುವಾಗ್ಬಿಡ್ತು, ಸಿಕ್ಕಾಪಟ್ಟೆ ಮಳೆ ಕಾರಣ. ಮತ್ತು 4 ಅಡಿಗೆ ಏನೂ ಸುಳಿವುಗಳು ಸಿಗ್ತಾನೇ ಇರಲಿಲ್ಲ. ಅದಾದ ಮೇಲೆ JCB ಬಂತು. JCB ಮೊದಲು ನೀರೆತ್ತೋ ಕಾರ್ಯ ಆಯಿತು. 8 ಅಡಿ ತನಕ ಆಗದಿದ್ದಾರೆ. ಈಗ ಸಿಗ್ತಿರೋ ಇನ್ಫಾರ್ಮೇಷನ್ ಪ್ರಕಾರ 8 ಅಡಿ ಆಗದಿದ್ದಾರೆ. 12 ಅಡಿ ಆಗಲ, 12 ಅಡಿ ಆಗಲ ಮತ್ತು 8 ಅಡಿ ಆಳಕ್ಕೆ ಅಗೆಯಲಾಗಿದೆ. ಒಂದು ಸುದ್ದಿ ಬಂತು 15 ಅಡಿ ತನಕನೂ ಅಗಿಯೋಕೆ SIT ಒಪ್ಕೊಂಡಿದೆ ಅಂತ. ಬಟ್ ಯಾಕೋ ಮುಂದುವರಿಸೋ ಥರ ಕಾಣಿಸ್ತಿಲ್ಲ. ಮ್ಯಾಕ್ಸಿಮಮ್ 10 ಹೋಗಬಹುದು. ಆಲ್ಮೋಸ್ಟ್ ಅಂತ್ಯ ಆಗಿದೆ. ಸ್ಪಾಟ್ ನಂಬರ್ 1ನಲ್ಲಿ ಪ್ರಕ್ರಿಯೆ ಎಲ್ಲ ಅಂತ್ಯದತ್ತ ಸಾಗಿದೆ ಅನ್ನೋದು ಗೊತ್ತಾಗ್ತದೆ. ಆದರೂ ಯಾವುದೇ ಬುರುಡೆ, ಮೂಳೆ, ಅಸ್ಥಿ ಪಂಜರದ ಸುಳಿವು ಒಂದು ಸ್ವಲ್ಪವೂ ಸಿಕ್ಕಿಲ್ಲ. ಆಸುಪಾಸಲ್ಲಿ ಏನಾದರೂ ಇದೆಯಾ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಈಗ ಅಂದರೆ ಅಗದಿದ್ದಾರೆ, ಬಟ್ ಒಂಚೂರು ಹಿಂದೆ ಏನಾದರೂ ಸಿಗಬಹುದಾ ಅನ್ನೋದನ್ನು, ಆ ಸುಳಿವನ್ನು ಪಡೆಯೋದಕ್ಕೆ ಶ್ವಾನದಳದ ಆಗಮನ ಆಗಿದೆ. ಶ್ವಾನದಳದ ಮೂಲಕನೂ ಒಂದು ರೌಂಡು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದಾದ ಮೇಲೆ ಈಗ ಸೆಕೆಂಡ್ ಸ್ಪಾಟ್ ಅಂದರೆ ಕತ್ಲೆ ಆಗಿಬಿಟ್ಟಿದೆ. ಸೊ ಅದು ನಾಳೆನೇ ಆಗಬಹುದು ಬಹುತೇಕ. ಈಗ ಅನುಚೇತ್ ಅವರು ಸ್ಪಾಟಲ್ಲಿ ಏನು ಮಾಡಿದ್ರು? ಅನುಚೇತ್ ಅವರು ಸುಮಾರು ಹೊತ್ತು ಅಗಿಯೋ ಕಾರ್ಯ ಎಲ್ಲ ನೋಡಿ ಆಮೇಲೆ ಒಂದು ರೀಕ್ರಿಯೇಟ್ ಮಾಡಿಸಿದ್ದಾರಲ್ಲ ಸೀನನ್ನು. ಅಂದರೆ ಅಕಸ್ಮಾತ್ ಆತನಿಗೆ ಇನ್ನೂ ಮೆಮೊರಿ ರೀಕಾಲ್ ಆಗಬಹುದು ಅನ್ನೋ ಕಾರಣಕ್ಕೂ ಇರಬಹುದು. ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡಿಸ್ತಾರೆ, ಬಟ್ ಇಲ್ಲಿ ಅಗಿಯೋದಕ್ಕೆ ಪ್ರಾಸೆಸ್ ಶುರುವಾಗಿದೆ, ಆತನ ವಿಚಾರಣೆ ಮುಗಿದು. ಹಾಗಾಗಿ ಈ ಹೊತ್ತಲ್ಲಿ ರೀಕ್ರಿಯೇಟ್ ಮಾಡಿದ್ದು ಇನ್ನಷ್ಟು ಆಕ್ಯುರೇಟ್ ಆಗಿ ಆತನಿಗೆ ಏನಾದರೂ ನೆನಪಾಗತ್ತಾ ಅನ್ನೋ ಕಾರಣಕ್ಕೂ ಇರಬಹುದು. ನದಿ ತಟದಿಂದ ಅಥವಾ ಆ ಭಾಗದಿಂದ ನಡ್ಕೊಂಡು ಬಂದು ಆತ ಯಾವ ರೀತಿ ಹೂತಿದ್ದಾನೆ ಅನ್ನುವಂಥ ಒಂದು ದೃಶ್ಯವನ್ನು ರೀಕ್ರಿಯೇಟ್ ಮಾಡಿಸಿದ್ದಾರೆ ಅನುಚೇತ್ ಅವರು. ಆತ ಅದೇ ಸ್ಪಾಟಲ್ಲಿ ಇಲ್ಲೇ ಉಳಿದ್ದೀನಿ ಅಂತ ಹಠ ಬಿಡದೆ ಹೇಳ್ತಾ ಇದ್ದಾನೆ. ಬಟ್ ಅಲ್ಲಿ ಏನೂ ಸಿಗ್ತಿಲ್ಲ. ಆ ವ್ಯಕ್ತಿ ಸಾಕ್ಷಿದಾರ ಏನು ಮಾಡಿದ್ರು ಅಲ್ಲಿ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇಲ್ಲೇ ಉಳಿದ್ದೀನಿ ಅಂತ ಆತ ಅಷ್ಟು 100% ಕಾನ್ಫಿಡೆನ್ಸಿಂದ ಹೇಳ್ತಿರೋದು. ಬಟ್ ಅಲ್ಲಿ ಯಾವ ಒಂದು ಸಣ್ಣ ಸುಳಿವು ಸಿಕ್ಕಿಲ್ಲ. 8 ಅಡಿ ಆಳದವರೆಗೂ ಆಗಿದ್ರೂ ಕೂಡ. ಸೊ ಜಾಗ ಮಿಸ್ ಆಯ್ತಾ? ಯಾಕೆ ಟೆಕ್ನಾಲಜಿ ಬಳಸ್ತಿಲ್ಲ SIT ಅವರು ಅನ್ನೋದೊಂದು ಪ್ರಶ್ನೆ ಎದ್ದಿದೆ. FSL ಅವರು ಅದ್ರ ಬಗ್ಗೆ ಗಮನ ಹರಿಸಿರಬಹುದೇನೋ, ಅಥವಾ ಇದೇ ಸ್ಪಾಟ್ ತೋರಿಸಿದಾನೆ ಇದನ್ನೇ ಆಗಿದ್ದೀವಿ ಅನ್ನೋ ರೀತಿಯಲ್ಲಿ ಪ್ರಕ್ರಿಯೆ ಆಗ್ತಿದೆಯೋ? ಸಮಯವನ್ನು ಉಳಿಸೋದಕ್ಕೆ ಟೆಕ್ನಾಲಜಿ ಬಳಸಿಕೊಳ್ಳಿ, ಅವರಾಗೆ ವಿದೇಶಿ ಮತ್ತು ದೇಶಿ ವಿಜ್ಞಾನಿಗಳಿದ್ದಾರೆ ಅಂತ ಏನು ಲೀಗಲಿ ನಮಗದು ಹಕ್ಕಿದೆ ಸುಜಾತಾ ಭಟ್ ಅವ್ರಿಗೆ ಅಂತ ಅವ್ರ ಪರ ವಕೀಲರು ಕೇಳ್ಕೊಂಡಿದ್ದಲ್ಲ ನೆನಪಿದೆ ನಮಗೆ. ಸೊ ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. FSL ಅವರು ಅಲ್ಲಿ ಏನೇನು ಟೆಕ್ನಾಲಜಿ ಬಳಸಿದ್ದಾರೆ ಅನ್ನೋದ್ರ ಬಗ್ಗೆ ಹೊರಗಡೆ ಮಾಹಿತಿ ಇಲ್ಲ. ಮೇಲ್ನೋಟಕ್ಕಂತೂ ಈಗ ಅಗಿಯೋ ಪ್ರಕ್ರಿಯೆ ಮಾತ್ರ ಆಗಿದೆ. ಆ ರೀತಿಯ ಟೆಕ್ನಾಲಜಿ ಯೂಸ್ ಆದಂಗೆ ಕಾಣಿಸ್ತಿಲ್ಲ, ಗೊತ್ತಾಗಬೇಕು. ಈಗಾಗಲೇ ಗದ್ದಲ ಗಲಾಟೆ ಶುರುವಾಗ್ಬಿಟ್ಟಿದೆ. ಈತ ಒಬ್ಬ ಹುಚ್ಚ, ಈತ ಎಲ್ಲ ಸೃಷ್ಟಿ ಮಾಡ್ದ, ಎಲ್ಲ ನಂಬಿಬಿಟ್ರು. ಸರ್ಕಾರ SIT ಫಾರ್ಮ್ ಮಾಡಿ ಇಲ್ಲಿ ತನಕ ಬಂತು ಯಾರದೋ ಹೆಸರು ಹಾಳು ಮಾಡೋದಕ್ಕೆ, ಹಿಂದೂ ಧರ್ಮಕ್ಕೆ ಮಸಿ ಬಡಿಯೋದಕ್ಕೆ ಬಂದಂತಹ ವ್ಯಕ್ತಿ. ಕೇರಳ ಸರ್ಕಾರದ ಸಂಪೂರ್ಣ ಬೆಂಬಲದೊಂದಿಗೆ ಇದಷ್ಟು ಒಂದು ಸಂಚು ರೂಪಿತವಾಗಿದೆ ಅಂತ BJP ಅವರು ಮುಗಿಬೀಳ್ತಿದ್ದಾರೆ. ನಿನ್ನೆ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ರು. ಒಬ್ಬ ವ್ಯಕ್ತಿ ಮುಸ್ಲಿಂ ಇದ್ರ ಹಿಂದೆ ಇರೋದು ಮತ್ತು ಕೇರಳ ಸರ್ಕಾರ ಅಂತೆಲ್ಲ ವಾಗ್ದಾಳಿ ನಡೆಸಿದ್ರು. ಅದಾದ್ಮೇಲೆ ಇವತ್ತು ಆರಗ ಜ್ಞಾನೇಂದ್ರ ಅವರು ಬೇರೆ ಬೇರೆ ನಾಯಕರುಗಳೆಲ್ಲ ಮುಗಿಬಿದ್ದಿದ್ದಾರೆ. ಒಂದು ಜಾಗದ ಹೆಸರು ಹಾಳು ಮಾಡೋದಕ್ಕೆ ಅಂತಾನೆ ಇದನ್ನು ನಡೆಸಲಾಗ್ತಿದೆ. ಅಲ್ಲ ಬುರುಡೆನೂ ಇಲ್ಲ, ಅಸ್ಥಿ ಪಂಜರನೂ ಇಲ್ಲ ಅಂತ ಮುಗಿಬೀಳ್ತಿದ್ದಾರೆ. ಬರೀ ಬುರುಡೆ ಬಿಟ್ಟಾಯಿತಾ ಅಂತ ಈಗಾಗಲೇ ಆತನಿಗೆ ಹುಚ್ಚನ ಪಟ್ಟ ಕಟ್ಟೋ ಕೆಲಸ ಸ್ಪಾಟ್ ನಂಬರ್ 1 ಆಗದಾಗ ಏನೂ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಶುರುವಾಗ್ಬಿಟ್ಟಿದೆ. ಆದರೆ ಆತ ಆಲ್ರೆಡಿ ಮಾರ್ಕ್ ಮಾಡಿಸಿರೋದೇ 13 ಸ್ಪಾಟ್ಗಳಿವೆ.
ಇನ್ನೂ 30 ಸ್ಪಾಟ್ಗಳನ್ನು ಆತ ತೋರಿಸೋನಿದ್ದಾನೆ. ಒಟ್ಟು ಏನೇನಾಗತ್ತೆ ನೋಡಬೇಕು. ಒಟ್ಟಿನಲ್ಲಿ ಮೂಳೆ ಅಸ್ಥಿ ಸಿಗದೇ ಇದ್ದರೆ ಈ ಕೇಸ್ ಮುಂದಕ್ಕೆ ಹೋಗೋದೇ ಕಷ್ಟ. ಸಿಕ್ಕ ಮೇಲೆ ಮುಂದಕ್ಕೆ ಹೋಗೋದು 50% ಚಾನ್ಸಸ್ ಅಂತ FSL ತಜ್ಞರು ಹೇಳಿದ್ದಾರೆ ಈಗ. ಯಾಕಂದರೆ ಹೇಗೆ ಸತ್ರು ಅನ್ನೋದು ಇಷ್ಟು ವರ್ಷಗಳಾದ ಮೇಲೆ ಅಲ್ಲಿ ಏನೂ ಕುರುಹಿರಲ್ಲ. DNA ಮ್ಯಾಚ್ ಆದರೆ ಯಾರಾದರೂ ಬಂದರೆ ಮಾತ್ರ ಅದು ಸಾಧ್ಯ. ವಿಶೇಷವಾಗಿ ಆ ಸಣ್ಣ ಹುಡುಗಿ ಕೇಸಲ್ಲಿ ಏನಾದರೂ ಒಂದು ಡೆವಲಪ್ಮೆಂಟ್ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು ಹೋರಾಟಗಾರರಿಗೆಲ್ಲ. ಈಗ ಫಸ್ಟ್ ಸ್ಪಾಟಲ್ಲಿ ಏನೂ ಸಿಕ್ಕಿಲ್ಲ. ಮುಂದೇನು ಹಾಗಾದರೆ ನೋಡಿ, ಈಗ ಕೇಳಿ ಬರ್ತಿರೋದು ಗ್ರಾಮ ಪಂಚಾಯತ್ ಬಳಿ ಇರೋ ದಾಖಲೆಯನ್ನು ಮೊದಲು ತೊಗೊಂಡ್ಬಿಡಿ. ಲಾಯರ್ ಆರೋಪ ಮಾಡ್ತಿದ್ದಾರೆ ಈಗ, ಯಾಕೆ ಕಡತಗಳನ್ನು ತಿದ್ದಬಾರ್ದು ಅವರು? ಮೊದಲೇ ಈತನಿಗೆ ಹುಚ್ಚನ ಪಟ್ಟವನ್ನು ಕಟ್ಟುಬಿಟ್ಟಿದ್ದಾರೆ. ಎಲ್ಲ ಗೊತ್ತಿರೋ ಜಾಗದಲ್ಲೇ ಹೂತಿದ್ದೀವಿ, ಮಾರ್ಗ ಇರೋ ಜಾಗದಲ್ಲಿ ಅಂತ ಹೇಳಿದ್ದಾರೆ. ಈಗ ನೋಡಿದ್ರೆ ಆತ ತೋರಿಸಿರೋದೆಲ್ಲ ಕಾಡೊಳಗೆ ದುರ್ಗಮ ಪ್ರದೇಶದಲ್ಲಿದೆ. ನಾಳೆ ಹೆಚ್ಚು ಕಡಿಮೆ ಆದರೆ ಏನು ಕಥೆ? ಸರ್ಕಾರಿ ಜಾಗದಲ್ಲಿ ಹೂಳೋರು ಅನಾಮಿಕ ಏನು ಶವಗಳನ್ನು ಆ ಥರ ಕಾಡೊಳಗೆ ಹೋಗಲ್ಲ ಯಾರಾದರೂ ಹೂಳ್ತಾರ ಅನ್ನೋ ರೀತಿ ಆಕ್ಷೇಪ ಎತ್ತಿ ಮೊದಲು ಅದು ಆ ಡಾಕ್ಯುಮೆಂಟ್ಸ್ ಎಲ್ಲ ವಶಕ್ಕೆ ಪಡಿಬೇಕು ಅನ್ನೋ ಕೂಗು ಕೂಡ ಎದ್ದಿದೆ. SIT ಈಗ ತಡ ಮಾಡದೆ 2 ದಿನಕ್ಕೆ ವಿಚಾರಣೆ ಬಳಿಕ ಡಿಗ್ಗಿಂಗ್ ಪ್ರಾಸೆಸ್ ಏನೋ ಶುರು ಮಾಡಿದೆ. ಬಟ್ ಇದು ಕಂಟಿನ್ಯೂ ಆದರೆ ಮಾತ್ರ ಈ ಹೋರಾಟ ಎಲ್ಲ ನೀರಲ್ಲಿ ಹೋಮ ಆಗಿಬಿಡುತ್ತೆ. ಇದ್ರ ಬಗ್ಗೆ ಒಂದು ಆಯಾಮ ಆಗ್ತಿರೋದನ್ನು ಇದ್ದಂಗೆ ಹೇಳೋದು. ಇದ್ರ ಬಗ್ಗೆ ನಾವು ಆಲ್ರೆಡಿ ಒಂದು ರಿಪೋರ್ಟ್ ಮಾಡಿದ್ವಿ. ಹಾಗಂತ ಒಂದು ಕಡೆ ಸಿಗಲಿಲ್ಲ ಅಂದ ಮಾತ್ರಕ್ಕೆ 100% ನಿರೀಕ್ಷೆಯನ್ನೇ ಕಳೆದುಕೊಂಡು ಬಿಡೋದು, ಏನೂ ಸಿಗೋದೇ ಇಲ್ಲ ಅಂತ ಈಗಲೇ ಡಿಕ್ಲೇರ್ ಅಥವಾ ಜಡ್ಜ್ಮೆಂಟ್ ಕೊಡೋದಲ್ಲ. ಬಟ್ ಈ ಹೋರಾಟದ ಭಾಗವಾಗಿದ್ದ ಒಡನಾಡಿ ಸಂಸ್ಥೆ ಇಂಥದ್ದೊಂದು ಪ್ರಶ್ನೆ ಎತ್ತಿತ್ತು. ಈ ವ್ಯಕ್ತಿ ನಮ್ಮ ಜೊತೆಗೆ ಅಂದರೆ ಈ ಅನಾಮಿಕ ಸಾಕ್ಷಿದಾರ ಸೌಜನ್ಯ ಹೋರಾಟಕ್ಕೆ ಬರ್ತೀನಿ ಅಂತ ಹೇಳಿ ಕೈ ಕೊಟ್ಟಿದ್ದು ಈಗ ಪ್ರತ್ಯಕ್ಷ ಆಗಿದ್ದು ಹೇಗೆ? ಅಕಸ್ಮಾತ್ ಈತನಿಂದ ಏನು ತೋರಿಸೋದಿಕ್ಕೆ ಆಗದೆ ಇದ್ರೆ ಕಂಪ್ಲೀಟ್ ಕ್ಲೋಸ್ ಆಗೋಗುತ್ತೆ. ಮತ್ತೆ ಯಾರು ಸರ್ಕಾರ ತಿರುಗು ನೋಡಲ್ಲ, ಎಲ್ಲ ಮಾಡಿದ್ದಾಗಿದೆ, ಇನ್ನೇನು ಪದೇ ಪದೇ ನೀವು ಕರೀತಿದ್ರೆ ಬರೋಕ್ಕಾಗತ್ತ ಅನ್ನಂಗೆ ಆಗ್ಬಿಡತ್ತೆ ಅನ್ನುವಂಥ ಒಂದು ಆಕ್ಷೇಪವನ್ನು ಎತ್ತಿದ್ರು. ಅದು ಒಂದು ಆಯಾಮ ಅಷ್ಟೇ, ಅದೇ ಸತ್ಯ ಅಥವಾ ಇದೇ ಸತ್ಯ ಅನ್ನೋದಲ್ಲ, ಒಂದು ಆಯಾಮ. ಸೊ ಹೋರಾಟಗಾರರಿಗೆ ಒಂದು ರೀತಿಯಲ್ಲಿ ಇದು ಬಹಳ ನಿರಾಸೆ ಕಾರಣ ಆಗಿದೆ. ಇನ್ನು ಕಾದು ನೋಡಬೇಕು, ಇಷ್ಟಕ್ಕೆ ಮುಗುದಿಲ್ಲ. ಯಾಕಂದರೆ ಇದು ಒಂದು ಸ್ಪಾಟ್ 2, 3 ಅಂತ 13 ತನಕ 30 ತನಕನೂ ಹೋಗಬಹುದು ಇದು ಆತ ಹೇಳ್ತಿರೋ ಪ್ರಕಾರ. ಅಷ್ಟು ಕಾನ್ಫಿಡೆನ್ಸಲ್ಲಿ 15 ವರ್ಷಗಳ ಹಿಂದಿನ ಜಾಗನ ಆತ ನೆನಪಿಟ್ಟುಕೊಂಡಿರೋದ್ರ ಬಗ್ಗೆನೇ ಆಶ್ಚರ್ಯಚಕಿತರಾಗಿದ್ರು SIT ಅವರು. ಈಗ ಅಗೆಯುವ ಪ್ರಕ್ರಿಯೆ ಬಾಕಿ ಇದೆ. ಉಳಿದಿದ್ದ ಜಾಗದ್ದೆಲ್ಲ ನಾಳೆ ಎಲ್ಲದಕ್ಕೂ ಉತ್ತರ ಸಿಗಬಹುದು. ಯಾಕಂದರೆ 2, 3 ಅಂತ ನಾಳೆ ಒಂದು ದಿನ ಒಂದು 2, 3 ಸ್ಪಾಟ್ ಆದರೂ ಬೇರೆ ಬೇರೆ ತಂಡ ಮಾಡಿ ಪ್ಲಾನ್ ಮಾಡ್ಕೊಳ್ಬಹುದು. ಸಮಯ ಉಳಿಸೋದಿಕ್ಕೆ ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.